ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಇಂಚ್ ಪಟ್ಟಿ ಎಳೆಯೋದು ಹೇಗೆ ಅಂತ ನೋಡೋಣ. ಇಂಚ್ ಪಟ್ಟಿ ಅಂದರೆ ನಾವು ಯಾವುದಾದರೂ ಒಂದು ಔಟ್ಫಿಟ್ ಹೊಲಿಯೋಕ್ಕೆ ಅಳತೆ ತಗೋಬೇಕು. ಅದಕ್ಕೆ ಇಂಚ್ ಪಟ್ಟಿಯನ್ನು ಉಪಯೋಗಿಸ್ತೇವೆ. ಸರಿಯಾಗಿ ಅಳತೆ ತಗೊಂಡ್ರೆ ಪರಿಪೂರ್ಣವಾದ ಒಂದು ಔಟ್ಫಿಟ್ನ ರೆಡಿ ಮಾಡ್ಬೋದು. ಹಾಗಾಗಿ ಇಂಚ್ ಪಟ್ಟಿಯನ್ನು ಹೇಗೆ ಎಳಿಬೇಕು, ಇವಾಗ ಇಂಚ್ ಪಟ್ಟಿಯನ್ನು ಹೇಗೆ ಎಳೆಯೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡ್ತಿದ್ದಾರೆ, ಇದು ಇಂಚ್ ಪಟ್ಟಿ ಅನ್ನೋದು ಈ ಥರ ನೋಡಲಿಕ್ಕಿರುತ್ತೆ. 1 ಇಂಚಿನಲ್ಲಿ 8 ಭಾಗಗಳ. ಇವಾಗ ಇಂಚ್ ಪಟ್ಟಿನಲ್ಲಿ ಒಂದು ಸೈಡು ಈ ಥರ ಇರುತ್ತೆ, ಮತ್ತೊಂದು ಸೈಡು ಸೆಂಟಿಮೀಟರ್ಸ್ನಲ್ಲಿ ಇದನ್ನ ತೋರಿಸಿರ್ತಾರೆ. ಒಂದು ಚಿಕ್ಕದು ಒಂದು ದೊಡ್ಡದು ಇದೆಯಲ್ಲ, ಇದು ಇಂಚಸ್ನ ಮೆನ್ಷನ್ ಮಾಡುತ್ತೆ. ಇವಾಗ ನಾವು ಒಂದೊಂದು ಗೆರೆ ಬಗ್ಗೆ ಅಂದರೆ ಒಂದೊಂದು ಭಾಗಗಳ ಬಗ್ಗೆ ನೋಡುತ್ತಾ ಹೋಗೋಣ. 1 ಇಂಚಿನಲ್ಲಿ 8 ಭಾಗಗಳಿರುತ್ತೆ ಅಂತ ನಾನು ಮೊದಲೇ ಹೇಳಿದೆ. ಅದರಲ್ಲಿ 1ನೇ ಗೆರೆ ಅಥವಾ 1ನೇ ಭಾಗ ಅಂತನಾದರೂ ಅಂದ್ಕೊಳ್ಳಿ, 1ನೇ ಗೆರೆ ಅಂತನಾದರೂ ಅಂದ್ಕೊಳ್ಳಿ. ಇವಾಗ 1ನೇ ಗೆರೆ ಅಥವಾ 1ನೇ ಭಾಗ ಅಂತ ನಿಮ್ಗೆ ಯಾವುದು ಅನುಕೂಲತೆ ಅದನ್ನ ತಿಳ್ಕೊಬೋದು. 1ನೇ ಗೆರೆ ಅಂತಂದರೆ 8ನೇ 1ನೇ ಭಾಗಕ್ಕೆ 8ನೇ 1 ಇಂಚು ಅಂತ ನಾವು ಹೇಳ್ಬೋದು. ಅಂದರೆ ಇಂಚ್ ಪಟ್ಟಿಯಲ್ಲಿ ಮೊದಲನೇ ಒಂದು ಭಾಗ ಇರುತ್ತಲ್ಲ, ಅಂದರೆ ಗೆರೆ ಇರುತ್ತಲ್ಲ, ಅದಕ್ಕೆ ನಾವು 8ನೇ 1 ಇಂಚು ಅಂತ ಕರಿತೀವಿ. ಮತ್ತು 2ನೇ ಗೆರೆ ಅಥವಾ 2ನೇ ಭಾಗ ಅಂದರೆ 8ನೇ 2, ಅದನ್ನು ನಾವು 4ನೇ 1 ಅಂತಲೂ ಅಂದ್ಕೊಳ್ಬೋದು. ಅಂದರೆ 4ನೇ 1 ಭಾಗ ಅಂತಂದರೆ 1/4 ಇಂಚು. 2ನೇ ಗೆರೆಗೆ ನಾವು 1/4 ಇಂಚು ಅಂತ ಕರಿತೀವಿ. ಇವಾಗ 3ನೇ ಗೆರೆ ಅಂದರೆ 8ನೇ 3 ಅಂದರೆ ಇದು 3ನೇ ಗೆರೆ ಇದೆಯಲ್ಲ, ಅದು 8ನೇ 3 ಇಂಚು ಅಂತ ಕರಿತೀವಿ ನಾವು. ಹಾಗೆ 4ನೇ ಗೆರೆ ಅಂದರೆ 8ನೇ 4 ಅಂದರೆ ಅದು 2ನೇ 1 ಆಗುತ್ತೆ, ಅಂದರೆ ಅರ್ಧ ಇಂಚು. 4ನೇ ಗೆರೆಯನ್ನು ನಾವು ಅರ್ಧ ಇಂಚು ಅಂತ ಕರಿತೀವಿ. ಹಾಗೆ ಇವಾಗ ನಾವು ಮುಂದೆ ನೋಡೋದಾದರೆ 5ನೇ ಗೆರೆ. 5ನೇ ಗೆರೆಯನ್ನು 8ನೇ 5 ಇಂಚು ಅಂದರೆ 5ನೇ ಭಾಗವನ್ನು 8ನೇ 5ನೇ ಇಂಚು ಅಂತ ಕರಿಬೋದು. ಹಾಗೆ 6ನೇ ಗೆರೆ ಅಂದರೆ 8ನೇ 6. ಹಾಗೆ ನಾವು ಮತ್ತೊಂದು ಥರ ನೋಡೋದಾದರೆ ಕ್ಯಾಲ್ಕುಲೇಟ್ ಮಾಡಿದ್ರೆ 4ನೇ 3 ಅಂತಲೂ ಕರಿಬೋದು. ಅಂದರೆ 3/4 ಇಂಚ್ ಆಗುತ್ತದೆ. 6ನೇ ಗೆರೆದು 3/4 ಇಂಚ್ ಆಗುತ್ತದೆ. ಹಾಗೆ 7ನೇ ಗೆರೆ 8ನೇ 7 ಇಂಚ್ 8ನೇ 7 ಇಂಚ್ ಆಗುತ್ತದೆ. 8ನೇ ಗೆರೆ 8ನೇ 8 ಅಂದರೆ ಇದೊಂದು ಫುಲ್ ಒಂದು ಇದಾಗುತ್ತೆ, ಅಂದರೆ 1 ಇಂಚ್ ಆಗುತ್ತೆ. ಇದು 8ನೇ ಗೆರೆ 1 ಇಂಚ್ ಆಗುತ್ತೆ. ಇವಾಗ ನಾವು 1ನೇ ಗೆರೆ ಇದ್ದಿದ್ದು 8ನೇ 1 ಇಂಚ್ ಆಗುತ್ತೆ. 2ನೇ ಗೆರೆಯನ್ನು 1/4 ಇಂಚು ಅಂತ ಕರಿತೀವಿ. 3ನೇ ಗೆರೆಯನ್ನು 8ನೇ 3 ಇಂಚ್ ಅಂತ ಕರಿತೀವಿ. ಹಾಗೆ 4ನೇ ಗೆರೆಯನ್ನು ಅರ್ಧ ಇಂಚು ಅಂತ ಕರಿತೀವಿ. ಹಾಗೆ 5ನೇ ಗೆರೆಯನ್ನು 8ನೇ 5 ಎಂದು 5 ಇಂಚು ಅಂತ ಕರಿತೀವಿ. ಹಾಗೆ 6ನೇ ಗೆರೆಯನ್ನು 3/4 ಇಂಚು ಅಂತ ಕರಿತೀವಿ. ಹಾಗೆ 7ನೇ ಗೆರೆಯನ್ನು 8ನೇ 7 ಅಂತ ಕರಿತೀವಿ. 8ನೇ ಗೆರೆಯನ್ನು 1 ಇಂಚ್ ಅಂದರೆ ಅದು ಒಂದು ಪರಿಪೂರ್ಣ ಇಂಚ್ ಆಗುತ್ತೆ. ಅಂದರೆ 8 ಲೈನ್ಸ್ ಎಲ್ಲ ಸೇರಿ 1 ಇಂಚ್ ಆಗುತ್ತೆ. ಅದು ಅಲ್ಲಿ ತೋರಿಸಿರ್ತಾರೆ ಇಂಚ್ ಪಟ್ಟಿನಲ್ಲಿ. ಆ 8 ಲೈನ್ ಆದಮೇಲೆ 1 ಅಂತ ಹಾಕಿ ಫುಲ್ ಲೈನ್ ಎಳೆದಿರ್ತಾರೆ. ಒಂದು ಫುಲ್ ಲೈನ್ ಹಾಕಿರ್ತಾರೆ, 1 ಅಂತ ಬರೆದಿರ್ತಾರೆ. ಅಲ್ಲಿ 1 ಅಂತ ಬರೆದಿರ್ತಾರಲ್ಲ, ಅದು ಒಂದು ಪರಿಪೂರ್ಣವಾದಂಥ 1 ಇಂಚ್ ಆಗುತ್ತೆ. 1 ಇಂಚ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಈಗ ಇಂಚ್ ಬಗ್ಗೆ ತಿಳ್ಕೊಂಡ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮೀಟರ್ ಬಗ್ಗೆ 1 ಮೀಟರ್ ಅಂದರೆ ಎಷ್ಟು ಬಟ್ಟೆ ಆಗುತ್ತೆ, ಎಷ್ಟು ಇಂಚಸ್ ಬರುತ್ತೆ, ಎಷ್ಟು ಸೆಂಟಿಮೀಟರ್ಸ್ ಬರುತ್ತೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವು ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಯಾವ ವಿಡಿಯೋ ಮಾಡಬೇಕಂತ ಕಮೆಂಟ್ ಮಾಡಿ. ದಯವಿಟ್ಟು ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.